ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಸೊ ಇವತ್ತು ನಾನು ಒಂದು ಮೂವಿ ರಿವ್ಯೂ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಸೊ ಯಾವ ಮೂವಿ ಅಂತ ಅಂದ್ಕೊಂಡ್ರೆ ಅದೇ ನಮ್ಮ ಬಲರಾಮನ ದಿನಗಳ ಒಂದು ಮೂವಿ ಆಗಿರುತ್ತೆ. ಸೊ ಈ ಮೂವಿ ಬಗ್ಗೆ ಹೇಳೋದಾದರೆ, ಈ ಮೂವಿಯಲ್ಲಿ ಅಂಥದ್ದೇನಿದೆ, ಏನು ಸ್ಪೆಷಲಿಸ್ಟು, ಬಲರಾಮ ಯಾರು, ಅವನ ದಿನಗಳಲ್ಲಿ ಏನಾಗಿತ್ತು, ಸೊ ಈ ಥರ ಎಲ್ಲ ಸಾಕಷ್ಟು ಪ್ರಶ್ನೆಗಳು ಈ ಒಂದು ಮೂವಿಯ ಹೆಸರನ್ನು ನೋಡಿದಾಗ, ಅಂದರೆ ಟೈಟಲ್ ನೋಡಿದಾಗ ಬರುವಂಥದ್ದು. ಸೊ ಹಾಗಾದರೆ ಏನಿದು ಬಲರಾಮ ಯಾರು, ಬಲರಾಮನ ದಿನಗಳಲ್ಲಿ ಏನಾಗಿತ್ತು, ಇಡೀ ಬೆಂಗಳೂರಲ್ಲಿ ಆ ಒಂದು ನಡುಕ ಹುಟ್ಟಿಸಿದಂಥ ಆ ಒಂದು ಘಟನೆ ಏನು, ಸೊ ಎಲ್ಲದರ ಒಂದು ಕುರಿತಾದಂತಹ ಮಾಹಿತಿ ಈ ಸಿನಿಮಾದಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಯಾರೆಲ್ಲ ನಟಿಸಿದ್ದಾರೆ ಅಂತ ನೋಡೋದಾದ್ರೆ, ಪ್ರಿಯಾನಂದ್ ಅವರಾಗಿರ್ಬೋದು, ಸಾಕಷ್ಟು ಒಂದು ದೊಡ್ಡ ತಾರ ಬಳಗ ಇದೆ. ಅದರಲ್ಲಿ ನಮ್ಮ ಮೇಯ್ನ್ ಆಗಿ ಟೈಗರ್ ಪ್ರಭಾಕರ್ ಅವರ ಮಗ ವಿನೋದ್ ಪ್ರಭಾಕರ್ ಅವರು ಈ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂಥದ್ದು. ಸೊ ಟೈಗರ್ ಪ್ರಭಾಕರ್ ಅವರ ಮಗ ಅಂದ ತಕ್ಷಣ ವಿನೋದ್ ಪ್ರಭಾಕರ್ ಅವರ ಹೆಸರು ಕೇಳಿದಾಗ, ಅವರು ಮಾಡ್ಕೊಂಡು ಬಂದಿರುವಂಥ ಸಿನಿಮಾವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಗ್ಯಾಂಗ್ಸ್ಟರ್ಗಳ ಸಿನಿಮಾ ಆಗಿರ್ಬೋದು, ನಾರ್ಮಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಈ ಥರ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಆದರೆ ದಿ ಫಸ್ಟ್ ಟೈಮ್ ಅವರು ಒಂದು ಗ್ಯಾಂಗ್ಸ್ಟರ್ ಸಿನಿಮಾದಲ್ಲಿ, ಅಂದರೆ ಭೂಗತ ದೊರೆಯಾಗಿ ಇಲ್ಲಿ ಒಂದು ಕಾಣಿಸ್ಕೊಂಡಿರುವಂಥದ್ದು. ಸೊ ಹಾಗಾದರೆ ನಿಜವಾಗ್ಲೂ ಅವರು ಭೂಗತ ದೊರೆ ಆಗೋದಕ್ಕೆ, ಅಂದರೆ ಆ ಸಿನಿಮಾದಲ್ಲಿ ಬಲರಾಮ್ ಆಗಿ ಕಾಣಿಸ್ಕೊಳ್ತಾರೆ. ಸೊ ಆ ಬಲರಾಮ ಭೂಗತ ದೊರೆ ಆಗೋದಕ್ಕೆ ಕಾರಣ ಏನು, ಆ ಬೆಂಗಳೂರಿನ ಘಟನೆಗಳಲ್ಲಿ ಅವರನ್ನು ಅಷ್ಟು ಪ್ರವೋಕ್ ಮಾಡಿರುವಂಥ ಘಟನೆ ಯಾವುದು, ಸೊ ಎಲ್ಲದರ ಸಿನಿಮಾ ನೋಡಿದಾಗ ನಮಗೊಂಥರ ರೋಮಾಂಚನ ಆಗೋದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಇಂತಹ ಒಂದು ಈ ಒಂದು ಕಂಟೆಂಟ್ ಇರುವಂಥದ್ದು ಹೊಸ ರೀತಿಯ ಕಂಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ದಿನಗಳು ಸಿನಿಮಾದ ಬಗ್ಗೆ ಹೇಳೋದೇ ಬೇಡ, ಅದಕ್ಕೊಂದು ಅದರದ್ದೇ ಆದ ಒಂದು ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳ್ಬೋದು. ಸೊ ಆ ದಿನಗಳ ಮತ್ತೊಂದು ಅಧ್ಯಾಯ ಅಂತಲೇ ಹೇಳ್ಬೋದು ಬಲರಾಮನ ದಿನಗಳು. ಸೊ ಬಲರಾಮನ ದಿನಗಳು ನೋಡಿದ್ಮೇಲೆ ಅಂತೂ ಗೊತ್ತಾಯಿತು, ಇದಕ್ಕೆ ಆದಂತಲೇ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಸೃಷ್ಟಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ, ಅಷ್ಟು ಮೇಕಿಂಗ್ ಆಗಿರ್ಬೋದು, ಸಿನಿಮಾದ ಪ್ರತಿಯೊಂದು ಗ್ರಾಫಿಕ್ಗಳಾಗಿರ್ಬೋದು, ಅಥವಾ ಏನು ಓವರಾಲ್ ಸಿನಿಮಾಗೆ ಬಳಸ್ಕೊಂಡಿರುವಂಥ ಹಾಡುಗಳಾಗಿರ್ಬೋದು, ಅಥವಾ ಒಂದು ಕ್ಯಾಮ್ರಾಮ್ಯಾನ್ ಒಂದು ಆ್ಯಂಗಲ್ ವಿಷನ್ಸ್ ಆಗಿರ್ಬೋದು, ಸೊ ಎಲ್ಲವನ್ನು ನೋಡ್ತಾ ಹೋದಾಗ ಇಡೀ ಸಿನಿಮಾ ಎಲ್ಲರನ್ನ ಒಂದು ಸತಿ ದಂಗ್ ಪಡೆಯೋದಂತೂ ಗ್ಯಾರಂಟಿ. ಯಾಕಂದರೆ ಆ ಸಿನಿಮಾದಲ್ಲಿ ಕೆಲವೊಂದು ವಿಷಯಗಳಾಗಿರ್ಬೋದು, ಅದರಲ್ಲೂ ನಾವು ಮೇಯ್ನಾಗಿ ಇಷ್ಟ ಆಗಿದ್ದು ಏನಪ್ಪ ಅಂದರೆ ವಿನೋದ್ ಪ್ರಭಾಕರ್ ಅವರ ಆ್ಯಕ್ಟಿಂಗ್. ಸೊ ಇಷ್ಟೆಲ್ಲ ಸಿನಿಮಾವನ್ನು ನೋಡ್ಕೊಂಡು ಬಂದಿದ್ದೀವಿ, ಅವರು ಎಷ್ಟೋ ಸಿನಿಮಾಗಳು, ಟೈಸನ್ ಆಗಿರ್ಬೋದು, ಸೊ ಅಥವಾ ಮಾದೇವ ಸಿನಿಮಾ ಆಗಿರ್ಬೋದು, ಮಾದೇವದಲ್ಲಿ ಅವ್ರ ಆ್ಯಕ್ಟಿಂಗ್ಸ್ ಚೆನ್ನಾಗಿತ್ತು. ಸೊ ಅದರಲ್ಲೊಂದು ಮಾತು ಬರದ ಕ್ಯಾರೆಕ್ಟರ್ ಆಗಿತ್ತು, ಡೈಲಾಗ್ಗಳು ಏನಿರಲಿಲ್ಲ, ಆದರೆ ಅವರ ಆ್ಯಕ್ಟಿಂಗಲ್ಲೇ ಎಲ್ಲರ ಮನಸ್ಸನ್ನು ಗೆದ್ದಿದ್ರು. ಅದಾದ ಮೇಲೆ ಈ ಒಂದು ಆ್ಯಕ್ಟಿಂಗ್, ಅಂದರೆ ಬಲರಾಮನ ದಿನಗಳಲ್ಲಿ ಬಲರಾಮನಾಗಿ ಕಾಣಿಸ್ಕೊಂಡಿರುವಂತಹ ವಿನೋದ್ ಪ್ರಭಾಕರ್ ಅವರ ನಟನೆ ಏನಿದೆ, ಎಲ್ಲರನ್ನ ಒಂದ್ಸತಿ ಕಣ್ಣಲ್ಲಿ ನೀರು ತರಿಸುವಂಥದ್ದಾಗಿರ್ಬೋದು, ಎಲ್ಲರಲ್ಲಿ ಆಕ್ರೋಶ ಹುಟ್ಟು ಹಾಕುವಂಥದ್ದಾಗಿರ್ಬೋದು, ಸೊ ಎಲ್ಲ ಎಮೋಷನ್ಸ್ಗಳನ್ನು ಈ ಸಿನಿಮಾದಲ್ಲಿ ಅವರು ತೋರಿಸಿದ್ದಾರೆ. ಸೊ ನಿಜವಾಗ್ಲೂ ನಮಗೆ ನವಗ್ರಹ, ನನಗಂತೂ ಪರ್ಸ್ನಲಿ ಏನಾಗಿದೆ ಅಂದರೆ, ನವಗ್ರಹದಲ್ಲಿ ನಾವು ಟೋನಿಯನ್ನು ನೋಡಿದ್ವಿ. ಸೊ ಟೋನಿಯ ಒಂದು ನಟನೆಯನ್ನು ಮೀರಿಸುವಂತಹ ನಟನೆ ವಿನೋದ್ ಪ್ರಭಾಕರ್ ಅವರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ಇದು ತುಂಬ ದೊಡ್ಡ ಬ್ರೇಕ್ ಕೊಡುವಂಥ ಸಿನಿಮಾ ಅಂತೂ ಆಗುತ್ತೆ ಅವರಿಗೆ. ಯಾಕಂದರೆ ಬಲರಾಮನ ದಿನಗಳು ಚಿತ್ರದಲ್ಲಿ ಅವರು ಮಾಡಿರುವಂತಹ ನಟನೆ, ಆ ನಟನೆಗೆ ಮಾಡಿರುವಂತಹ ಕೆಲವೊಂದು ಪರಿಶ್ರಮಗಳೇನಾಗಿದೆ, ಈ ಚಿತ್ರದಲ್ಲಿ ಅವರಿಗೆ ಒಂದು ದೊಡ್ಡ ಬ್ರೇಕ್ ಸಿಗೋದು, ಅಂದರೆ ವಿನೋದ್ ಪ್ರಭಾಕರ್ ಅವ್ರಿಗೂ ನಟನೆ ಬರುತ್ತೆ, ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವ್ರು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತು ಅವರು ನಟನೆಯನ್ನು ಚೆನ್ನಾಗಿ ಮಾಡ್ತಾರೆ. ಬಟ್ ಇಲ್ಲಿ ಯಾವ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ, ನಿಜವಾಗ್ಲೂ ಬಲರಾಮ ಅಂದರೆ ಇವರೇ ಅನ್ನೋ ರೀತಿಯಲ್ಲಿ ನಮಗೆ ಫೀಲ್ ಆಗುತ್ತೆ. ಸೊ ಆ ಥರದ ಒಂದು ನಟನೆಯನ್ನು ಮಾಡಿದ್ದಾರೆ. ಸೊ ಇಡೀ ಡೈರೆಕ್ಷನ್ ಆಗಿರ್ಬೋದು, ಚೈತನ್ಯ ಅವರ ನಿರ್ದೇಶನದಲ್ಲಾಗಿರ್ಬೋದು, ಪದ್ಮಾವತಿ ಫಿಲಮ್ಸ್ ಪ್ರೆಸೆನ್ಸ್ ಮಾಡಿರುವಂಥದ್ದು, ಸೊ ಶ್ರೇಯಸ್ ಅವರ ಪ್ರೊಡಕ್ಷನಲ್ಲಿ ಬಂದಿರುವಂಥದ್ದು. ಸೊ ಸಾಕಷ್ಟು ಒಳ್ಳೆ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಕೂಡ ಈ ಯಾವುದೇ ಒಂದು ನಮ್ಮ ನಿರೀಕ್ಷೆಗಳು ಬ್ರೇಕ್ ಆಗಲ್ಲ ಅನ್ನೋದಕ್ಕೆ ಈ ಸಿನಿಮಾ ಒಂದು ಕಾರಣ ಆಗುತ್ತೆ. ಯಾಕಂದರೆ ನಾವು ಕೊಡುವಂಥ ಹಣ ಯಾವುದೋ ಮೋಸ ಆಗಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ಬಟ್ ಇದನ್ನು ಕೆಲವರು ಅನ್ಕೋಬೋದು, ಗ್ಯಾಂಗ್ಸ್ಟರ್ ಸಿನಿಮಾ ಅಂದಾಗ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡ್ಬೋದಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಕೂಡ ಬರ್ಬೋದು. ನಿಜವಾಗ್ಲೂ ನೋಡ್ಬೋದು, ರಕ್ತಪಾತ ಅದೆಲ್ಲ ಬೇರೆ. ಬಟ್ ಇಲ್ಲಿ ಆ ಗ್ಯಾಂಗ್ಸ್ಟರ್ಗಳಲ್ಲೇ ಆ ಒಂದು ಫ್ಯಾಮಿಲಿ ಅಂದರೆ ಏನು, ಫ್ಯಾಮಿಲಿಯ ವ್ಯಾಲ್ಯೂ ಅಂದರೆ ಏನು, ಫ್ಯಾಮಿಲಿ ಬಿಟ್ಟರೆ ಏನಾಗಬಹುದು, ಅಥವಾ ಈ ಫ್ಯಾಮಿಲಿಯನ್ನು ಎದುರಾಕೊಂಡು ಜನಗಳು ಬದುಕಬಹುದಾ, ಈ ಥರ ಎಲ್ಲ ಒಂದು ಆನ್ಸರ್ ಏನಿದೆ, ಇದಕ್ಕೆಲ್ಲ ಉತ್ತರವನ್ನು ಕೊಡೋಕ್ಕೆ ಬಲರಾಮನ ದಿನಗಳನ್ನು ನಾವು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂಥನೇ ಸಿನಿಮಾ. ಸೊ ಕೆಲವೊಬ್ರು ಅಂತಾರೆ ಗ್ಯಾಂಗ್ಸ್ಟರಲ್ಲಿ ಕೆಲವೊಂದು ಗ್ಯಾಂಗ್ಗಳ ರಕ್ತಪಾತಗಳಾಗಿರ್ಬೋದು, ಅಥವಾ ಸಾಕಷ್ಟು ಒಂದು ಸನ್ನಿವೇಶಗಳನ್ನು ಹೈಡ್ ಮಾಡ್ತಾರೆ, ಅಂದರೆ ರಕ್ತ ಅದಾಗಿರ್ಬೋದು, ಅಥವಾ ಕೆಲವೊಂದು ಸಿಚುವೇಶನ್ಸ್ಗಳ ಏನಿದೆ, ಸೊ ಅದನ್ನು ಹೈಡ್ ಮಾಡುವಂಥ ಸಿನಿಮಾ ಆಗಿರುತ್ತೆ. ಸೊ ಆ ಥರ ಥಾಟ್ಗಳು ಬರೋದು ಕಾಮನ್. ಆದರೆ ಬಲರಾಮನ ದಿನಗಳಲ್ಲಿ ಫ್ಯಾಮಿಲಿ ಜೊತೆಗೆ ಈ ಸಿನಿಮಾದ ಒಂದು ಫ್ಯಾಮಿಲಿ ವ್ಯಾಲ್ಯೂ ಏನು ಎಲ್ಲದನ್ನು ಈ ಸಿನಿಮಾ ತೋರಿಸ್ಕೊಟ್ಟಿದೆ. ಸೊ ಈ ಒಂದು ಸಿನಿಮಾದ ರಿವ್ಯೂ ನಾನು ತುಂಬ ದಿವಸ ಆಯಿತು ಕೊಟ್ಟು. ಸೊ ಯಾಕಂದರೆ ಈ ಥರ ಸಿನಿಮಾ ಎಲ್ಲೂ ಬಂದಿಲ್ಲ. ಅಂದರೆ ಈ ಕಂಟೆಂಟ್ ಓರಿಯೆಂಟ್ ಆಗಿರ್ಬೋದು, ಯಾವ ರೀತಿ ಆ ಒಂದು ದಿನಗಳಲ್ಲಿ ಏನಾಗಿತ್ತು, ಆ ಬಲರಾಮನ ದಿನಗಳಲ್ಲಿ ಆ ಬೆಂಗಳೂರನ್ನು ಯಾಕೆ ನಡಗಿಸ್ತು, ಈ ಜಯರಾಮ ಯಾರು, ಸೊ ಈ ಥರ ಒಂದು ಪ್ರಶ್ನೆಗಳಾಗಿರ್ಬೋದು, ಅಲ್ಲಿಯ ಒಂದು ಗ್ಯಾಂಗ್ಸ್ಟರ್ಸ್ಗಳ ಹೆಸರುಗಳಾಗಿರ್ಬೋದು, ಸೊ ಈ ಥರ ಒಂದು ಸಾಕಷ್ಟು ಒಂದು ವಿಷಯಗಳಾಗಿರ್ಬೋದು ಇಲ್ಲಿ ಕಾಣಿಸ್ಕೊಂಡಿದೆ. ಅಂದರೆ ನಮ್ಮ ಬೆಂಗಳೂರಲ್ಲಿ ಸಾಕಷ್ಟು ಏರಿಯಾಗಳ ಹೆಸರು ಕೂಡ ಇಲ್ಲಿ
ಮೆನ್ಷನ್ ಆಗಿರುವಂಥದ್ದು. ಸೊ ಆ ಒಂದು ದಿನಗಳಲ್ಲಿ ಆ ಏರಿಯಾ ಹೇಗಿತ್ತು, ಅದರಲ್ಲೂ ಮೇಯ್ನಾಗಿ ಆ ಒಂದು ಕಾಲದಲ್ಲಿ ಬಸ್ಗಳು ಹೇಗಿತ್ತು, ಬಸ್ ಸ್ಟ್ಯಾಂಡ್ಗಳು ಹೇಗಿತ್ತು, ಅಥವಾ ಜನಗಳ ಒಂದು ಉಡುಪುಗಳಾಗಿರ್ಬೋದು, ಇದರೆಲ್ಲವನ್ನು ಪಿನ್ ಟು ಪಿನ್ ಕವರ್ ಮಾಡ್ಕೊಂಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ನಾವು ನೋಡೋಕ್ಕೆ ಸಿಗುವಂಥದ್ದು ತುಂಬ ಚೆನ್ನಾಗಿರುವಂತಹ ಒಂದು ಕ್ವಾಲಿಟಿ ಆಗಿರುವಂತಹ ಸಿನಿಮಾ ಇದು. ಸೊ ಸಾಕಷ್ಟು ಜನರು ಅನ್ಕೋತಾರೆ ಅವರು ಅಂದರೆ ನಟನೆ ಆಗಿರ್ಬೋದು, ಅವರು ವಿನೋದ್ ಪ್ರಭಾಕರ್ ಅವರು ಸಾಕಷ್ಟು ಒಂದು ಸಿನಿಮಾಗಳು ಮಾಡಿಲ್ಲ, ಅವ್ರು ಹೇಗೆ ಮಾಡಿರ್ತಾರೋ ಏನೋ, ಅಥವಾ ಈ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆಯಾ, ಅಥವಾ ಗ್ಯಾಂಗ್ಸ್ಟರ್ ಅಂದ ತಕ್ಷಣ ಕೆಲವೊಬ್ರು ಏನೇನೋ ಸಿನಿಮಾ ಮಾಡಿ ಹಾಕ್ತಾರೆ. ಸೊ ಆ ಥರ ಏನು ಯೋಚನೆ ಬೇಡ, ಇದು ನಿಜವಾಗ್ಲೂ ಸಿನಿಮಾ ಗ್ಯಾಂಗ್ಸ್ಟರ್ಗಳಾಗಿರ್ಬೋದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಸೊ ಮೇಕಿಂಗಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಈ ಸಿನಿಮಾ ಮೇಲ್ಗೈಯನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು. ಸೊ ನಾಳೆ ರಾಜ್ಯಾದ್ಯಂತ ಇದು ರಿಲೀಸ್ ಆಗ್ತಾ ಇದೆ. ಸಾಕಷ್ಟು ಜನರು ಕಾಯ್ತಾ ಇದ್ದಾರೆ ಬಲರಾಮನ ಒಂದು ನಟನೆಗಾಗಿರ್ಬೋದು, ಬಲರಾಮನ ಬರುವಿಕೆಗಾಗಿರ್ಬೋದು. ಸೊ ಎಲ್ಲ ಪ್ರಶ್ನೆಗೆ ಆ ಒಂದು ಘಟನೆಯಲ್ಲಿ, ಆ ಒಂದು ರೋಚಕ ಸನ್ನಿವೇಶದಲ್ಲಿ, ಅವತ್ತು ನಡೆದಂತಹ ಬೆಂಗಳೂರಲ್ಲಿ ಆ ಒಂದು ನಡುಕ ಹುಟ್ಟಿಸುವಂತಹ ದಿನ ಹೇಗಿತ್ತು ಅನ್ನೋದನ್ನು ನೀವು ಕೂಡ ನೋಡಬೇಕಾದ್ರೆ ಖಂಡಿತವಾಗಿ ಬಲರಾಮನ ದಿನಗಳನ್ನು ನೋಡಲೇಬೇಕಾಗುತ್ತೆ. ಸೊ ನಾಳೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಸಿನಿಮಾವನ್ನು ನೋಡಿ, ಸಿನಿಮಾವನ್ನು ನೋಡಿದ್ಮೇಲೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.